ಹಾಯ್ ಫ್ರೆಂಡ್ಸ್, ನಾನು ರಾಶ್ಮಿ. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನು ಆಗ್ಲೇ ಹೇಳ್ದಂಗೆ ಮೋದಿ ಅವ್ರ ಮೇಲೆ ಇರೋರ್ ಬರೋರೆಲ್ಲ ಕಾಮೆಂಟ್ ಮಾಡ್ತಿದ್ದಾರೆ. ಮೊನ್ನೆ ವಾರಣಾಸಿಯಲ್ಲಿ ಪಾಪ ಮೋದಿ ಅವರು ರೋಡ್ ಶೋ ನಡೆಸದ್ದೇ ತಪ್ಪಾಗೋಯ್ತು. ಅದನ್ನ ಹಿಡ್ಕೊಂಡು ಈಗ ಇರೋರ್ ಬರೋರೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಮಾಯಾವತಿ ಅವರು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಆಯ್ತು. ಈಗ ನಾನೇನ್ ಕಡಿಮೆ ಅಂತ ಖರ್ಗೆ ಅವರು ಮೋದಿ ಅವ್ರನ್ನ ಕಿಂಡಲ್ ಮಾಡಿದ್ದಾರೆ. ಅದ್ರ ಒಂದು ಚಿಕ್ಕ ಡೀಟೇಲ್ ಅನ್ನ ಹೇಳ್ತೀನಿ, ಕೇಳಿ. ಪ್ರಧಾನಿ ಗಲ್ಲಿಯಲ್ಲಿ ರೋಡ್ ಶೋ ಮಾಡಿದ್ದು ಹಾಸ್ಯಾಸ್ಪದ ಅಂದ್ರು ಖರ್ಗೆ. ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಭಾನುವಾರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿಯೊಬ್ರು ವಾರಣಾಸಿಯ ಗಲ್ಲಿಗಳಲ್ಲಿ ರೋಡ್ ಶೋ ನಡೆಸಿರೋದು ಹಾಸ್ಯಾಸ್ಪದ. ಅವರಿಗೆ ತಾನು ಓದಲೆಲ್ಲ ಮತಗಳು ಸಿಗುತ್ತೆ ಅನ್ನೋ ಭ್ರಮೆ ಇದೆ ಅಂದ್ರು. ಅಮೆರಿಕದಲ್ಲಿ ಭಾರತೀಯರನ್ನ ಗುರಿಯಾಗಿರಿಸಿಕೊಂಡು ದಾಳಿಗಳ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ ಖರ್ಗೆ, ಪ್ರಧಾನಿ ಮೋದಿ ಅವರು ಕೂಡಲೇ ಅಮೆರಿಕ ಅಧ್ಯಕ್ಷರಿಗೆ ಕರೆ ಮಾಡಿ ಈ ಬಗ್ಗೆ ಮಾತಾಡಬೇಕು ಅಂತ ಆಗ್ರಹಿಸಿದ್ರು. ಜನಾಂಗೀಯ ದಾಳಿಗಳು ನಿಲ್ದೇ ಹೋದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಕ್ಕೆ ನಾಂದಿಯಾಗತ್ತೆ ಅಂತ ಕೂಡ ಖರ್ಗೆ ಹೇಳಿದ್ರು. ಖರ್ಗೆ ಅವರು ಹೇಳ್ದಂಗೆ ನಮ್ಮ ಭಾರತೀಯರು ಅಮೆರಿಕದಲ್ಲಿ ಸುರಕ್ಷಿತವಾಗಿ ಇರಬೇಕು, ಹಾಗೆ ಅದಕ್ಕೆ ಪ್ರಧಾನಿ ಅಮೆರಿಕ ಅಧ್ಯಕ್ಷರ ಜೊತೆ ಮಾತಾಡಬೇಕು ಅನ್ನೋದೇನೋ ಸರಿ. ಆದ್ರೆ ಚುನಾವಣೆ ಪ್ರಚಾರ ಮಾಡುವಾಗ ಪ್ರಧಾನಿ ಈ ತರ ಮಾಡೋದು ತಪ್ಪೇನಿಲ್ಲ ಅಂತ ನಮ್ ಪ್ರಕಾರ ಅನ್ಸುತ್ತೆ. ಹಾಗಂತ ಪ್ರಧಾನಿಯವರು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಿದಾರೆ ಅಂತ ಹೇಳೋದು ನಿಜವಾಗ್ಲೂ ತಪ್ಪಾಗತ್ತೆ. ಒಟ್ನಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಪ್ರಧಾನಿಯವರು ಏನೇ ಮಾಡಿದ್ರು ತಪ್ಪು. ಕೂತ್ರೆ ನಿಂತ್ರೆ ಅವರಲ್ಲಿ ಏನೋ ಒಂದು ತಪ್ಪು ಕಂಡು ಹಿಡಿತಾನೆ ಇರ್ತಾರೆ ಈ ನಮ್ಮ ರಾಜಕಾರಣಿಗಳು. ಗೊತ್ತಿಲ್ಲ ಏನಕ್ಕೆ ಹೀಗೆ ಆಡ್ತಿದ್ದಾರೆ ಅಂತ. ಆದ್ರೆ ನಿಮಗೇನ್ ಅನ್ಸುತ್ತೆ? ನಿಜವಾಗ್ಲೂ ಮೋದಿ ಅವರು ಬೇಡದೇ ಇರೋ ಕೆಲಸಗಳನ್ನ ಮಾಡ್ತಿದ್ದಾರೆ, ಹಾಗೆ ಬೇಕಾಗಿರೋದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಇದ್ರ ಬಗ್ಗೆ ದಯವಿಟ್ಟು ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಹೀಗೆ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ ಚಾನೆಲ್ ಅನ್ನ.